ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಅಲ್ಲಿನ ಚಿಕಿತ್ಸೆಯ ಗುಣಮಟ್ಟದ ಬಗ್ಗೆ ಯೋಚಿಸಬೇಕಾದ ಪರಿಸ್ಥಿತಿ ಹಲವೆಡೆ ಇದೆ. ಆದರೆ ಈ ಭಾವನೆಗೆ ವಿರುದ್ಧವಾಗಿ ಗದಗದ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಸದಾ ಬಡವರ ಪಾಲಿಗೆ ಆಶಾಕಿರಣವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅವರ ಜನಪರ ಕಳಕಳಿಯ ಫಲಶ್ರುತಿಯಾಗಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೇವೆ ನೀಡಲಾಗ್ತಾ ಇದೆ. ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದೇ ಮೊದಲ ಬಾರಿಗೆ ಟಿವಿ ಹೆಸರಿನ ಹೃದಯ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ಮಾಡೋ ಮೂಲಕ ಬೆಂಗಳೂರಿನ ಜಯದೇವ ಆಸ್ಪತ್ರೆ ಹೊರತುಪಡಿಸಿ ಈ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೆಸಿದ ಮೊದಲ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸುಮಾರು 25 ಲಕ್ಷ ರೂಪಾಯಿ ವೆಚ್ಚ ತಗುಲುವ ಈ ಹಾರ್ಟ್ ಸರ್ಜರಿಯನ್ನ ಬಡ ರೋಗಿಯೊಬ್ಬರಿಗೆ ಉಚಿತವಾಗಿ ಮಾಡೋ ಮೂಲಕ ಆಸ್ಪತ್ರೆ ಮಾದರಿಯಾಗಿದೆ. ಕರ್ನಾಟಕ ಅಂದ್ರೆ ಸಾಕು ಮೂಗು ಮುರಿಯೋರೇ ಜಾಸ್ತಿ. ಆದ್ರೆ ಸದ್ಯದ ದಿನಮಾನಗಳಲ್ಲಿ ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲ ಅಂತ ಉತ್ತರ ಕರ್ನಾಟಕದವರು ತೋರಿಸಿಕೊಡ್ತಿದ್ದಾರೆ. ಇದಕ್ಕೆ ಉದಾಹರಣೆಯಾಗಿ ಗದಗ ಜಿಲ್ಲೆಯಲ್ಲೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಗದಗದ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹೊಸ ಕ್ರಾಂತಿಗೆ ನಾಂದಿ ಹಾಡಿದೆ. ಇದೀಗ ಟವಿ ಹೃದಯ ಶಸ್ತ್ರಚಿಕಿತ್ಸೆ ಮಾಡೋ ಮೂಲಕ ರಾಜ್ಯದ ಗಮನ ಸೆಳೆದಿದೆ. ವೈದ್ಯಕೀಯ ಲೋಕದಲ್ಲಿ ದಿನದಿಂದ ದಿನಕ್ಕೆ ಒಂದಿಲ್ಲೊಂದು ಆವಿಷ್ಕಾರಗಳು ನಡೆಯುತ್ತಲೇ ಇರುತ್ತವೆ. ಮುಂದುವರೆದ ವಿಜ್ಞಾನದಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡು ಸಾಗುವುದು ಸರ್ಕಾರಿ ಆಸ್ಪತ್ರೆಗಳಿಗೆ ಕೊಂಚ ತಡವಾಗುತ್ತದೆ. ಆದರೆ ಕೆಎಚ್ ಪಾಟೀಲ್ ಸರ್ಕಾರಿ ಆಸ್ಪತ್ರೆ ಹಲವು ವರ್ಷಗಳಿಂದ ತನ್ನ ವಿಶೇಷತೆಗಳಿಂದ ತನ್ನ ಹಿರಿಮೆ ಹೆಚ್ಚಿಸುತ್ತಾ ಮಾದರಿಯಾಗ್ತಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಜ್ಯದಲ್ಲೇ ಮೊದಲ ಬಾರಿ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿ ಬಡವರ ಪಾಲಿಗೆ ಆಶಾಕಿರಣವಾಗಿದೆ. ಅಂದಹಾಗೆ ಇಂತಹ ಸರ್ಕಾರಿ ಆಸ್ಪತ್ರೆಯ ಮೆರುಗು ಹೆಚ್ಚಾಗಬೇಕಾದ್ರೆ ಅಲ್ಲಿನ ಜನಪ್ರತಿನಿಧಿಗಳ ಕಾಳಜಿ ಹಾಗೂ ಕಳಕಳಿ ಸಹ ಮಹತ್ವವಾದದ್ದು. ಹೌದು, ಜಿಲ್ಲೆಯ ಜನರ ಅವಶ್ಯಕತೆ ಏನು, ಜೊತೆಗೆ ಬಡವರು ಕಡುಬಡವರು ಕೂಡ ಉತ್ತಮ ಬದುಕು ಕಟ್ಟಿಕೊಳ್ಳಬೇಕು ಅಂತ ಆಶಿಸಬೇಕಾದದ್ದು ಹಾಗೂ ಅದಕ್ಕಾಗಿ ನೆರವಾಗಬೇಕಾದದ್ದು ಒಬ್ಬ ಜನಪ್ರತಿನಿಧಿಯ ಕೆಲಸ. ಆ ನಿಟ್ಟಿನಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಅವರು ಗದಗ ಜಿಲ್ಲೆ ಸಹ ರಾಜ್ಯದಲ್ಲಿ ಮಾದರಿ ಜಿಲ್ಲೆಯನ್ನಾಗಿಸುವ ಕನಸಿನೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೀಗಾಗಿ ತಮ್ಮ ಜಿಲ್ಲೆಯ ಜನರಿಗೆ ಏನೆಲ್ಲ ಅವಶ್ಯಕತೆ ಇದೆ, ಉಚಿತವಾಗಿ ಹಾಗೂ ಕಡಿಮೆ ಹಣದಲ್ಲಿ ಯಾವೆಲ್ಲ ಸೌಲಭ್ಯಗಳನ್ನ ಒದಗಿಸಬಹುದು ಅನ್ನೋ ಅವರ ಕನಸು ದಿನದಿಂದ ದಿನಕ್ಕೆ ಸಾಕಾರಗೊಳ್ಳುತ್ತಿದೆ. ಗದಗ ನಗರದ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಕ್ಯಾತ್ ಲ್ಯಾಬ್ನಲ್ಲಿ ಮೊಟ್ಟಮೊದಲ ಬಾರಿಗೆ ಟ್ರಾನ್ಸ್ ಕ್ಯಾಥೆಟರ್ ಮಹಾಪಧಮನಿಯ ವಾಲ್ವ್ ಇಂಪ್ಲಾಂಟೇಷನ್ ಹೃದಯ ಶಸ್ತ್ರಚಿಕಿತ್ಸೆ ಮಾಡೋ ಮೂಲಕ ವೈದ್ಯರ ತಂಡ ಸೈ ಎನಿಸಿಕೊಂಡಿದೆ. ಈ ಮೂಲಕ ಬೆಂಗಳೂರಿನ ಜಯದೇವ ಆಸ್ಪತ್ರೆ ಹೊರತುಪಡಿಸಿ ಟವಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೆಸಿದ ಮೊದಲ ಜಿಲ್ಲೆ ಎಂಬ ಹೆಗ್ಗಳಿಕೆ ಗದಗ ಜಿಲ್ಲೆ ಪಾತ್ರವಾಗಿದೆ. ಅಷ್ಟಕ್ಕೂ ಏನಿದು ಟವಿ ಶಸ್ತ್ರಚಿಕಿತ್ಸೆ ಅಂತ ನೋಡೋದಾದ್ರೆ, ಟವಿ ಎಂಬುದು ಟ್ರಾನ್ಸ್ ಕ್ಯಾಥೆಟರ್ ಮಹಾಪಧಮನಿಯ ಕವಾಟದ ಇಂಪ್ಲಾಂಟೇಷನ್ ಎನ್ನುವುದರ ಸಂಕ್ಷಿಪ್ತ ತೂಪ. ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಅಂದ್ರೆ ಓಪನ್ ಹಾರ್ಟ್ ಸರ್ಜರಿ ಇಲ್ಲದೆ ರೋಗಪೀಡಿತ ಕವಾಟವನ್ನ ಬದಲಾಯಿಸುವ ಮೂಲಕ ತೀವ್ರವಾದ ಮಹಾಪಧಮನಿಯ ಸೈನೋಸಿಸ್ಗೆ ಚಿಕಿತ್ಸೆ ನೀಡಲು ಕನಿಷ್ಠ ಆಕ್ರಮಣಕಾರಿ ಹಾಗೂ ಸರಳ ವಿಧಾನವಾಗಿದೆ.
ಸಾಮಾನ್ಯವಾಗಿ ತೊಡೆ ಸಂದಿಯಲ್ಲಿರುವ ತೊಡೆ ಎಲುಬಿನ ಅಪಧಮನಿಯ ಮೂಲಕ ಸೇರಿಸಲಾದ ಕ್ಯಾಥಿಟರ್ ಹೃದಯಕ್ಕೆ ಹೊಸ ಅಂಗಾಂಶ ಕವಾಟವನ್ನ ತಲುಪಿಸುತ್ತದೆ. ಇದು ಹಳೆಯ ಹಾನಿಗೊಳಗಾದ ಕವಾಟವನ್ನ ಪಕ್ಕಕ್ಕೆ ತಳ್ಳಲು ವಿಸ್ತರಿಸಲ್ಪಡುತ್ತದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಸುಮಾರು 22ರಿಂದ 25 ಲಕ್ಷ ವೆಚ್ಚ ತಗಲಬಹುದಾದ ಈ ಹೃದಯ ಶಸ್ತ್ರಚಿಕಿತ್ಸೆಗೆ SC/SP TSP ಯೋಜನೆಯಡಿಯಲ್ಲಿ ಗದಗ ಜಿಲ್ಲೆಯ ರಮೇಶ್ ಮುರಡಿ ಅನ್ನೋ ವ್ಯಕ್ತಿ ಫಲಾನುಭವಿಯಾಗಿದ್ದಾರೆ. ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಬಸವರಾಜ್ ಬೊಮ್ಮನಹಳ್ಳಿ ಮಾರ್ಗದರ್ಶನದಲ್ಲಿ ಗದಗದ ಹೆಸರಾಂತ ಹೃದಯ ತಜ್ಞರಾದ ಡಾಕ್ಟರ್ ಸಂಜೀವ್ ಚಿಂತಾಮಣಿ ಸಹಕಾರದೊಂದಿಗೆ ಬೆಂಗಳೂರಿನ ಟವಿ ತಜ್ಞರಾದ ಡಾಕ್ಟರ್ ವಿಕ್ರಮ್ ಪಾಟೀಲ್ ನೇತೃತ್ವದ ವೈದ್ಯಕೀಯ ತಂಡ 68 ವರ್ಷದ ರಮೇಶ್ ಅವರಿಗೆ ಹೈಬ್ರಿಡ್ ಟವಿ ವಿಧಾನದ ಮೂಲಕ ಹೃದಯ ಮಹಾಧಮನಿಯ ಕವಟ ಬದಲಾವಣೆ ಮಾಡಲಾಗಿದೆ. ಟವಿ ಶಸ್ತ್ರಚಿಕಿತ್ಸೆಗೆ ಒಳಗಾದ ರಮೇಶ್ ಮಾತನಾಡಿ, ಕಳೆದ 2 ತಿಂಗಳಿನಿಂದ ಡಾಕ್ಟರ್ ಚಿಂತಾಮಣಿ ಹಾಗೂ ಅವರ ತಂಡ ಶ್ರಮ ಪಟ್ಟಿದೆ. ಅವರ ಶ್ರಮದಿಂದ ಇವತ್ತು ನಾನು ಬದುಕಿ ಉಳಿದಿದ್ದೇನೆ. ಸುಮಾರು 25 ಲಕ್ಷದಷ್ಟು ಹಣವನ್ನ ನನಗೆ ಉಳಿಸಿ ಉಚಿತವಾಗಿ ಚಿಕಿತ್ಸೆ ನೀಡಿದ್ದಾರೆ ಎಂದರು. 2 ತಿಂಗಳಲ್ಲಿ ಶ್ರಮ ಪಟ್ಟಾರ ಸರ್. ಅವ್ರು ಶ್ರಮ ಪಟ್ಟಿದ್ದಕ್ಕೆ ಫ್ರೀಯಾಗಿ 25 ಲಕ್ಷ ರೂಪಾಯಿ ಆಪ್ರೇಷನ್ ಸಕ್ಸಸ್ ಮಾಡ್ಯಾರ. ಹಾರ್ಟ್ ಆಪ್ರೇಷನ್ ಆಗಿತ್ತು ರೀ. ಹಾರ್ಟ್ ಆಪ್ರೇಷನ್ ಅವರ ಫ್ರೀಯಾಗಿ ಮಾಡ್ಯಾರ ಸರ್. ಮೊದಲೇ ಸ್ಟೆಂಟ್ ಆಗಿದ್ರು 2 ಸಲ ಹಾಕಿದ್ರು ಸರ್. 2 ಸಲ ಹಾಕಿ ಈಗೆಲ್ಲ ಗುಣಮುಕ್ತರಾಗ್ಯಾರ. ಜಿಲ್ಲಾಸ್ಪತ್ರೆಗಳು ಫ್ರೀಯಾಗಿ ಮಾಡ್ಯಾರ ಸರ್. ನಮ್ಮ ಇದಕ್ಕೆ ರೀ HK ಪಾಟೀಲ್ ಸಾಹೇಬ್ರಲ್ಲಿದ್ದ ಸಹಾಯಲಿದ್ದ ಅವ್ರು ಮಾಡ್ಯಾರ ಸರ್. ಆಗೈತಿ, ಚಲೋ ಮಾಡ್ಯಾರ ರೀ. ಅಂದ್ರೆ ಬೆಂಗಳೂರು ಹೋಗ್ತಿದ್ವಿ ಸರ್. ಬೆಂಗಳೂರು ಕಳಿಸ್ತಿದ್ರು ಅವರಾಗಿ ಇಲ್ಲಿ ಬಂದು ನಾನು ನೋಡ್ತೀನಿ ಅಂತೇಳಿ ಇದು ಮಾಡಿದ್ದಕ್ಕೆ ಸಕ್ಸಸ್ ಆಗಿಬಿಟ್ಟೆ ಸರ್. ಗುಣಮುಕ್ತರಾಗೀನಿ. ಇದು ಇಲ್ಲಿದ್ದ ಬೆಂಗಳೂರು ಸರ್ ವಿಕ್ರಮ್ ಪಾಟೀಲ್ ಸರ್ ಅವರು ಚಲೋ ನೋಡಿದ್ದಾರೆ ಸರ್. ಈ ಕಾರ್ಯಕ್ಕೆ ಶ್ರಮಿಸಿದ ವೈದ್ಯರು ಹಾಗೂ ಅವರ ತಂಡಕ್ಕೆ ಸಚಿವ HK ಪಾಟೀಲ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ತಮ್ಮ ಜನತೆಗೆ ಉಪಯುಕ್ತವಾಗುವಂತೆ ಮಾಡಿದ ವೈದ್ಯರ ಕಾರ್ಯಕ್ಕೆ ಶ್ಲಾಘಿಸಿ ಅಭಿನಂದಿಸಿದರು. ಇನ್ನು ಇದೇ ವೇಳೆ ಮಾತನಾಡಿದ ಸಚಿವ HK ಪಾಟೀಲ್, ಜಯದೇವ ಆಸ್ಪತ್ರೆ ಹೊರತುಪಡಿಸಿ ಇದು ರಾಜ್ಯದಲ್ಲೇ ಸರ್ಕಾರಿ ಆಸ್ಪತ್ರೆ ಹಾಗೂ ಬೇರೆ ಜಿಲ್ಲೆಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಕ್ಯಾಥ್ ಲ್ಯಾಬ್ನಲ್ಲಿ ನಡೆಸಿದ ಮೊದಲ ಯಶಸ್ವಿ ಶಸ್ತ್ರಚಿಕಿತ್ಸೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತ ಹರ್ಷ ವ್ಯಕ್ತಪಡಿಸಿದರು. We can even make open heart surgeries, bypass surgeries, open heart surgeries. ನಮ್ಮೆಲ್ಲ ಟಾರ್ಗೆಟ್ಗಳ ಬಗ್ಗೆಯೂ ತಮ್ಮ ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಮತ್ತೊಮ್ಮೆ ತಾವು ಇಷ್ಟು ದೊಡ್ಡ ಸಂಖ್ಯೆಯೊಳಗೆ ಪತ್ರಿಕಾ ಸ್ನೇಹಿತರು ಬಂದಿದ್ದೀರಿ. ನಾನು ಮತ್ತೊಮ್ಮೆ ಬೊಮ್ಮನಹಳ್ಳಿ, ವಿಕ್ರಮ್, ಸಂಜೀವ್, ವಿನಾಯಕ್ ಇವರೆಲ್ಲರಿಗೂ ಹಾಗೂ ಇವ್ರಿಗೆ ಯಾರು ಬಲ ನೀಡಿರಿ ನೀವು, ಆಲ್ ಸ್ಟಾಫ್ ಈಸ್ ಸೋ ಇಂಪಾರ್ಟೆಂಟ್. ಬಿಕಾಸ್ ಯಾರು ಒಂದು ಅಪಸ್ವರ ತೆಗೆದ್ರು ಅಂದರೆ ಎಷ್ಟೋ ಹಿಡಿದು ಬಿಟ್ಟಂಗೆ ಆಗತ್ತೆ. ಆದರೆ ನೀವು ಎನಸ್ಥೆಸಿಯಸ್ ಆಗಲಿ, ಫಿಸಿಷಿಯನ್ಸ್ ಆಗಲಿ, ನೀವೆಲ್ಲರೂ ಮಾಡಬೇಕು. ಎಸ್, ವಿ ಮಸ್ಟ್ ಡೂ ಸಮಥಿಂಗ್, ಅಚೀವ್ ಸಮಥಿಂಗ್ ಅಂಥೇಳಿ ಏನು ಛಲದಿಂದ ಹೊಂಟಿದ್ದೀರಿ, ಆ ಛಲಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸಿ. ತಜ್ಞ ವೈದ್ಯ ಡಾಕ್ಟರ್ ವಿಕ್ರಮ್ ಪಾಟೀಲ್ ಮಾತನಾಡಿ, ಟವಿ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷ ಸುರಿಯಬೇಕಾಗುತ್ತದೆ. ಆದರೆ ಬಡವರ ಬಗ್ಗೆ ಕಾಳಜಿ ವಹಿಸುವ ಸಚಿವರ ಸಲಹೆ ಮೇರೆಗೆ ನಾವು ಈ ಜವಾಬ್ದಾರಿಯನ್ನ ನಿರ್ವಹಿಸಲು ಸಾಧ್ಯವಾಯಿತು. ಇನ್ನು ಇದು ಕೇವಲ 1-2 ದಿನದ ಶ್ರಮವಲ್ಲ, ನಿರಂತರವಾಗಿ ತಿಂಗಳುಗಳಿಂದ ನಾವು ಪಟ್ಟ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದೆ. KH ಪಾಟೀಲ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆಸ್ಪತ್ರೆಯಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಇನ್ನು ಕೇವಲ 5ರಿಂದ 6 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಸಲಾಗಿದ್ದು 24 ಗಂಟೆಯೊಳಗೆ ಪೇಷಂಟ್ ಡಿಸ್ಚಾರ್ಜ್ ಮಾಡಲಾಗಿದೆ ಎಂದರು. ಟಾವಿ ಪ್ರೊಸೀಜರ್ ಅನ್ನೋದು ಇದು ನೀವು ಬ್ಲಾಕೇಜ್ ಅಂತ ಏನು ಮಾತಾಡ್ತೀರಿ, ಇದು ಹಾರ್ಟ್ದಲ್ಲಿ 2-3 ಥರ ರೋಗಗಳಿರುತ್ತೆ. ಒಂದು ಹಾರ್ಟ್ ರಕ್ತನಾಳದ ಪ್ರಾಬ್ಲಮ್, ಈಗೇನು ಹಾರ್ಟ್ ಅಟ್ಯಾಕ್ ಆಗುತ್ತಲ್ಲ, ಹಾರ್ಟ್ ರಕ್ತನಾಳದ ಪ್ರಾಬ್ಲಮ್, ಅದರಲ್ಲಿ ನಾವು ಸ್ಟೆಂಟ್ ಅಂತ ಹಾಕ್ತೀವಿ. ಅದು ಸರ್ ರೊಟೀನಾಗಿ ಮಾಡ್ತಾರೆ, ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಸರ್ ಹೇಳಿದಂಗೆ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ ಅದೆಲ್ಲ ಅದರ ಪ್ರಕ್ರಿಯೆ. ಇನ್ನೊಂದೇನು ವ್ಯಾಲ್ವ್ ಅಂತ ಇರುತ್ತೆ, ಅಯೋಟಿಕ್ ವ್ಯಾಲ್ವ್ ಅಂತ ಏನಿರುತ್ತೆ, ಆ ವ್ಯಾಲ್ವ್ ಚಿಕ್ಕದಾದಾಗ ಈ ತೊಂದರೆ ಬರುತ್ತೆ. ಆ ತೊಂದರೆ ಬಂದಾಗ ಏನಿರುತ್ತೆ ಅಂತಂದರೆ, ಒಂದು ಓಪನ್ ಹಾರ್ಟ್ ಸರ್ಜರಿ ಆಪ್ಷನ್ ಇರುತ್ತೆ, ಇನ್ನೊಂದು ಆಪ್ಷನ್ನು ಇದು ಟಾವಿ ಅನ್ನೋ ಪ್ರೊಸೀಜರ್.
ಎಷ್ಟು ಕಾಮನ್ ಆಗಿರುತ್ತೆ ಅಂತಂದರೆ, ಇದು 70 ವರ್ಷ ಮೇಲಿನವರಿಗೆ ಆಲ್ಮೋಸ್ಟ್ 13% ಜನಕ್ಕೆ ಇದು ತೊಂದರೆ ಇರುತ್ತೆ. ಇದು ನಾವು ನಮ್ಮ ಊಟದ BP ಇರ್ಬೋದು, ಶುಗರ್, ಅಥವಾ ನಮ್ಮ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ ಅದರಿಂದಾಗಿ ಬರೋದಲ್ಲ. ಇದು ನಮ್ಗೆ ವಯಸ್ಸಾದಂಗೆ ಹೆಂಗೆ ನಮಗೆ ಕೂದಲು ಬಿಳಿ ಆಗ್ತಾವೋ ಅದೇ ಥರ, ಕಾಲು ಈಗ ಮೊಣಕಾಲು ಹೇಗೆ ಸವದು ಹೋಗುತ್ತೋ ಅದೇ ಥರ ಹಾರ್ಟ್ನಲ್ಲಿ ಕೂಡ ವಾಲ್ವ್ಗಳು ಕೆಲವು ಚೇಂಜಸ್ ಆಗ್ತವೆ. ಅದರಿಂದಾಗಿ ಬರೋ ತೊಂದರೆ ಇದು. ಬಡವರಿಗೂ ಸಹ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಸಿಗಲಿ ಎಂಬ ಸದಾಶಯದೊಂದಿಗೆ ಸಚಿವ HK ಪಾಟೀಲ್ ಈಗಾಗಲೇ ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ ವರ್ಷವೇ ಕ್ಯಾತ್ ಲ್ಯಾಬ್ ನಿರ್ಮಿಸಿ ಅದೆಷ್ಟೋ ಹೃದಯ ಬಡಿತಗಳ ನಾಡಿಯಾಗಿದ್ದಾರೆ. ಈಗಾಗಲೇ ಸುಮಾರು 500ಕ್ಕೂ ಅಧಿಕ ಪ್ರಕ್ರಿಯೆಗಳು ಈ ಕ್ಯಾತ್ ಲ್ಯಾಬ್ನಲ್ಲಿ ನಡೆಸಲಾಗಿದೆ. ಹೀಗಾಗಿ ಇವತ್ತು ಈ ಆಸ್ಪತ್ರೆಯಲ್ಲಿ ಟವಿ ಪ್ರಕ್ರಿಯೆ ಸರಳವಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಗಂಭೀರ ಹೃದಯ ಕಾಯಿಲೆಯಿಂದ ಬಳಲುತ್ತಿದ್ದ ರಮೇಶ್ ಮುರಡಿ ಅವರಿಗೆ ನಡೆಸಲಾದ ಯಶಸ್ವಿ ಶಸ್ತ್ರಚಿಕಿತ್ಸೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪಾಟೀಲ್ ಹಾಗೂ ಸಚಿವ HK ಪಾಟೀಲ್ ಅವರ ದೂರದೃಷ್ಟಿ ಮತ್ತು ಸಹಕಾರದಿಂದ ವೈದ್ಯರ ತಂಡ ಇಂತಹ ಕಾರ್ಯಕ್ಕೆ ಕೈ ಹಾಕಿ ಯಶಸ್ವಿಯಾಗಿದ್ದಾರೆ. ಗದಗ ಮಾತ್ರವಲ್ಲದೆ ಸುತ್ತಮುತ್ತಲಿನ ಜಿಲ್ಲೆಯ ಬಡ ಹಾಗೂ ಅಗತ್ಯವಿರುವ ರೋಗಿಗಳಿಗೆ ಈ ಸೌಲಭ್ಯ ಸಹಕಾರಿಯಾಗಿದೆ. ಬಡ ರೋಗಿಗಳಿಗೆ ನೆರವಾಗಿರುವ ಸಚಿವ HK ಪಾಟೀಲರ ಕಾರ್ಯ ಶ್ಲಾಘನೀಯ. ಪ್ರತಿಯೊಬ್ಬರಿಗೂ ಉನ್ನತ ಹಾಗೂ ಅಗ್ಗದ ವೈದ್ಯಕೀಯ ಸೇವೆ ಒದಗಿಸಿ ಸೈ ಎನಿಸಿಕೊಳ್ಳಲು ಹೊರಟಿರುವ ಸಚಿವ HK ಪಾಟೀಲರ ಕನಸು ಸಾಕಾರಗೊಳ್ಳಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾಮನ್ ವಿಜಯ್ ಕಾಗನೂರ್ ಮಠ್ ಜೊತೆ ಫಾರೂಕ್ ಮಖಾಂದಾರ್, ಜೀ ಕನ್ನಡ ನ್ಯೂಸ್.